ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸೋಯಾಬೀನ್ ರೆಸಿಪಿ ಮಾಡ್ತಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ. ಇನ್ನು ಬಿಸಿ ವಾಟ್ರಲ್ಲಿ ನಾನು ಇಲ್ಲಿ ನೆನೆಸ್ಕೊಂಡಿದ್ದೀನಿ. ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಸೋಂಪು, 2 ಇಂದ 3 ಪಲಾವ್ ಎಲೆ, ಸ್ಟಾರ್ 2 ತೊಗೊಂಡಿದ್ದೀನಿ, 1 ಮರಾಠಿ ಮೊಗ್ಗು, 4 ಲವಂಗ, 2 ಪೀಸು ಚಕ್ಕೆ, ಯಾಲಕ್ಕಿ 2, ಜೀರಿಗೆ 1/2 ಟೇಬಲ್ ಸ್ಪೂನು, ಅರಿಶಿಣ 1/2 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು. ಬಟಾಣಿ 1 ಕಪ್ಪು, ಹಸಿ ಬಟಾಣಿ. ನಾನಾಗಲೇ ಸೋಯಾಬೀನ್ನ ಬಿಸಿ ವಾಟ್ರಲ್ಲಿ ನೆನೆಸ್ಕೊಂಡು ವಾಶ್ ಮಾಡಿಕೊಂಡು ಅದು ನೀರೆಲ್ಲ ಇಂಟ್ಕೊಂಡಿದ್ದೆ. ಅದಕ್ಕೆ 1 ಕಪ್ ಆಗೋ ಅಷ್ಟು ಮೊಸರು ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು 20 ಮಿನಿಟ್ಸ್ ಹಾಗೆ ಬಿಡೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ, ಪಲಾವ್ ಎಲೆ, ಸ್ಟಾರ್, ಚಕ್ಕೆ, ಲವಂಗ, ಯಾಲಕ್ಕಿ. ಸೋಂಪು, 5 ಮೆಣಸಿನಕಾಯಿ, ಈರುಳ್ಳಿ ಈ ತರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಟೂ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ರೆಡ್ಡಿಶ್ ಆಗಲಿ. ಆದ್ರೆ ಸಾಕು ಈರುಳ್ಳಿ. ಈಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಕಪ್ ಆಗುವಷ್ಟು ಬಟಾಣಿ, ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಬಿರಿಯಾನಿ ಪೌಡರ್, ಗರಂ ಮಸಾಲ, ಅವಾಗ ತೆಗೆದಿಟ್ಕೊಂಡಿರೋ ಸೋಯಾಬೀನ್ ಎಲ್ಲ ಇದಕ್ಕೆ ಹಾಕೊಳ್ಳೋಣ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ್ಲೇ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ನಾನು ಕುಕ್ಕರಿಗೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ರೈಸ್ ಹಾಕೊಳ್ಳೋಣ. ಒಂದು 1/2 kg ಆಗೋಷ್ಟು ಅಕ್ಕಿನ ನಾನು ಅವಾಗೆ 5 ಮಿನಿಟ್ಸ್ ಬ್ಯಾಕ್ ನೆನೆಸ್ಕೊಂಡಿದ್ದೆ. ಅದನ್ನೆಲ್ಲ ಇದಕ್ಕೆ ಹಾಕೋತಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಅವಾಗೆ ಈ ತರ ಗ್ಲಾಸಲ್ಲಿ 2 ಗ್ಲಾಸ್ ಹಾಕೋವಷ್ಟು ಅಕ್ಕಿ ಇಟ್ಟಿದ್ದೆ. ಅದೇ ಗ್ಲಾಸಲ್ಲಿ ಈಗ 4 ಗ್ಲಾಸ್ ಆಗೋವಷ್ಟು ನೀರು ಹಾಕ್ತಿದ್ದೀನಿ. ಕೊತ್ತಂಬರಿ ಒಂದು ಸ್ವಲ್ಪ, ಈಗ ಇದು 1 ರಿಂದ 2 ವಿಸಿಲ್ ಆಗೋವರೆಗೂ ಇದಕ್ಕೆ ಮುಚ್ಚಿ ಬಿಡೋಣ. ಕುಕ್ಕರ್ ಈಗ ತಣ್ಣಗಾಗಿದೆ. ಬನ್ನಿ ಓಪನ್ ಮಾಡ್ಕೊಳ್ಳೋಣ. ನೋಡಿ ಹೇಗಿದೆ. ಇದನ್ನೀಗ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ. ಟಂಟಡಾನ್, ಬಿರಿಯಾನಿ ರೆಡಿ. ಯಾರೆಲ್ಲ ನಾನ್ ವೆಜ್ ಇಷ್ಟಪಡೋಲ್ಲೋ ಅವರು ಒಂದ್ಸತಿ ಈ ಥರ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.